ಎಲ್ಲಿ ಮನ ಕಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲಗಟ್ಟು ಧೂಳೊಡೆಯದಿಹುದು ತಾನ ನಾಡಿನಲ್ಲಿ, ಎಲ್ಲಿ ಸತ್ಯದ ಗಾಧೆ ನೆಲೆಯಿಂದ ಸವಿವಾತು ಸಲ್ಲಲಿತ ನಡೆಯಿಂದ ಮುಂಬರುವುದಲ್ಲಿ, ಎಲ್ಲಿ ದಣಿವಿರದ ಸಾಧನೆ ಸಫಲತೆಯ ಕಡೆಗೆ ತೋಳ ನೀಡುವುದು ತಾನ್ ಆ ನಾಡಿನಲ್ಲಿ, ಎಲ್ಲಿ ನೀನೆಮ್ಮ ಚಿಂತನವನುದ್ಯಮವನು ವಿಶಾಲತೆಯ ಕಡೆಗೆ ಕೊಂಡೊಯ್ಯುವೆ ಅಲ್ಲಿ, ಅಲ್ಲಿ ಆ ಬಂಧನರಹಿತ ಸುಖದ ಸ್ವರ್ಗದಲ್ಲಿ ಓ ತಂದೆ ನನ್ನ ನಾಡಿದು ಕಣ್ತೆರೆಯಲಿ. ಎಲ್ರಿಗೂ ನಮಸ್ಕಾರ. ಈ ವಿಷಯ ಸ್ವಲ್ಪ ಮೇಲ್ಮಟ್ಟದ ವಿಷಯ ಆದ್ರೂ ನಿಮಗೆ ತುಂಬಾ ಸಂಬಂಧಿತವಾದ್ದರಿಂದ, ನಿಮಗೆ ಅರ್ಥ ಆಗುವಾಗ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುವುದರಿಂದ ನಿಮಗೆ ಇದು ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಗಳು ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ದೇಶಕ್ಕೆ ಹಳ್ಳಿಗಳ ದೇಶ ಅಂತಾನೆ ಕರೀತಾರೆ. ಯಾಕೆಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ, ನಮ್ಮ ದೇಶದಲ್ಲಿ ಈಗ ಇರುವಂತ 140 ಕೋಟಿಗೂ ಮಿಕ್ಕಿದ ಜನಸಂಖ್ಯೆಯಲ್ಲಿ 65% ಹೆಚ್ಚು ಜನ ಹಳ್ಳಿಗಳಲ್ಲಿ ಇದ್ದಾರೆ. ಅಂದ್ರೆ ಸುಮಾರು 90 ಕೋಟಿಗೆ ಮೇಲ್ಪಟ್ಟು ಜನ ಹಳ್ಳಿಯಲ್ಲಿದ್ದಾರೆ. ಹಾಗಾಗಿ ಭಾರತ ದೇಶ ಅಂತಂದ್ರೆ ನೀವು ದಿಲ್ಲಿಯನ್ನೋ, ಬೆಂಗಳೂರನ್ನೋ, ಇವನ್ ಧಾರವಾಡ, ಹುಬ್ಬಳ್ಳಿಯನ್ನೋ ನೆನೆಸ್ಕೊಳ್ಳೋದಲ್ಲ, ನಮ್ಮ ಹಳ್ಳಿಗಳನ್ನ ನೆನೆಸ್ಕೊಳ್ಬೇಕು. ನಮ್ಮ ದೇಶದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ಆಗುವಂತಹದ್ದು. ಆದರೆ ಏನ್ ಮಾಡೋಣ ಹೇಳಿ, ಹಳ್ಳಿಗಳ ವಿಷಯದಲ್ಲಿ ನಾವು ಬಹಳ ತಪ್ಪಾಗಿ ಯೋಚಿಸ್ತೇವೆ, ತಪ್ಪಾಗಿ ಕೆಲಸ ಮಾಡ್ತೇವೆ, ತಪ್ಪಾಗಿ ಹಳ್ಳಿಗಳ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ನಾನು ಸುಮಾರು 45 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ನಿಮಗೆ ಗೊತ್ತಾಗ್ತದಲ್ಲ, ಹಳ್ಳಿಗಳು ಚೆನ್ನಾಗಿ ಇರುವ ಹಾಗೆ, ಹಳ್ಳಿಗಳ ಜನ ಹೆಚ್ಚು ಅನುಕೂಲದಿಂದ, ಹೆಚ್ಚು ಸುಖದಿಂದ, ಹೆಚ್ಚು ಸಂತೋಷದಿಂದ ಬದುಕುವಾಗ ಆಗಬೇಕು. ಹಳ್ಳಿಯ ಜನಕ್ಕೆ ಆದಾಯ ಇರಬೇಕು, ಹಳ್ಳಿಯ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಇರಬೇಕು, ಹಳ್ಳಿಯ ಜನಕ್ಕೆ ಆರೋಗ್ಯದ ವ್ಯವಸ್ಥೆ ಇರಬೇಕು, ಹಳ್ಳಿಯ ಜನಕ್ಕೆ ಕುಡಿಯುವ ನೀರು ಇತ್ಯಾದಿಗಳ ಸೇರಿ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಅಂತೀವಿ, ಒಳ್ಳೆಯ ಗುಣಮಟ್ಟದ ಜೀವನವನ್ನ ಒಟ್ಟಲ್ಲಿ ಹಳ್ಳಿಯವರು ಬದುಕುವಾಗ ಆಗಬೇಕು. ಹಾಗೂ ಅವರ ಆರ್ಥಿಕತೆ, ಆದಾಯವು ಚೆನ್ನಾಗಿರ್ಬೇಕು. ಇದು ಹಳ್ಳಿಯ ಅಭಿವೃದ್ಧಿಯ ಅರ್ಥ. ಆದ್ರೆ ಸ್ವಾತಂತ್ರ್ಯ ಬಂದ ಎಷ್ಟು 80 ವರ್ಷದ ಹತ್ರ ಬರ್ತಾ ಇದ್ದೀವಿ ನಾವೀಗ. ಈ ಎಲ್ಲ ಸಮಯದಲ್ಲಿ ನನಗೆ ಬಹಳ ಬೇಸರ ಆಗೋದು ಅಂತಂದ್ರೆ, ಹಳ್ಳಿಗಳ ಕೆಲವು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ರೂ ಹಳ್ಳಿಗಳಲ್ಲಿರುವ ಕೆಲವು ಮಹತ್ವದ ವಿಷಯವನ್ನ ಕಳ್ಕೊಂಡಿದ್ದೇವೆ ಅಂತ. ಏನು ಅಂತ ನೋಡೋಣ. ಮೊದಲನೇದಾಗಿ, ಹಳ್ಳಿಗೂ ನಗರಗಳಿಗೂ, ಸಿಟಿ ಟೌನ್ ಎಲ್ಲ ಐತಿಯಲ್ಲ, ಇವುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಹಳ್ಳಿತನ ಅಂದ್ರೆ ಏನು, ಅದು ಸಿಟಿಗಳಿಂದ ಹೇಗೆ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಳ್ಳಿಗಳ ಅಭಿವೃದ್ಧಿ ಹೇಗೆ ಆಗ್ಬೇಕಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಹಳ್ಳಿ ಅಂದ್ರೆ ಅಲ್ಲಿರುವ ಜನ ಬರೀ ಒಂದಿಷ್ಟು ಜನ ಅಲ್ಲ, ಅದಕ್ಕೆ ಸಮುದಾಯ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿರುವ ಜನಕ್ಕೆ ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂತಂದ್ರೆ ಏನು ಅಂತಂದ್ರೆ ಅದು ಒಂದು ಜನರ ಗುಂಪು ಅಲ್ಲ. ಅದು ಈಗ ಜಾತ್ರೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ನೀವು ಸಂತೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು. ಹಾಗಲ್ಲ ಹಳ್ಳಿ ಅಂತಂದ್ರೆ. ಹಳ್ಳಿ ಅಂತಂದ್ರೆ ಪರಸ್ಪರಾವಲಂಬನೆ ಇರುವಂತಹ ಜನರು ವಾಸಿಸುವ ಪ್ರದೇಶ.
ಏನು ಪರಸ್ಪರಾವಲಂಬನೆ ಅಂದ್ರೆ? ಹಳ್ಳಿಯ ಜನ ತಮ್ಮಷ್ಟಕ್ಕೆ ತಾವು ಯಾರ ಸಂಬಂಧವೂ ಇಲ್ಲದೆ ಬದುಕುತ್ತಾ ಇರುವುದಿಲ್ಲ ಅಥವಾ ಇರ್ತಿರ್ಲಿಲ್ಲ. ಸಿಟಿಯಲ್ಲಿ ಹಾಗಿರ್ತದೆ. ಈ ಮನೆಗೂ ಆ ಮನೆಗೂ ವಿಶೇಷವಾದಂತ ಸಂಬಂಧ ಇರುವುದಿಲ್ಲ. ಸಿಟಿಯಲ್ಲಿ ಇರುವವರೆಲ್ಲ ತಮ್ಮ ತಮ್ಮ ಉದ್ಯೋಗ ಮಾಡಿಕೊಂಡು ತಮ್ಮ ತಮ್ಮ ಆದಾಯ ಗಳಿಸ್ಕೊಂಡು ತಮ್ಮ ತಮ್ಮಷ್ಟಕ್ಕೆ ಬದುಕುತ್ತಾ ಇರ್ತಾರೆ. ಹಳ್ಳಿಯಲ್ಲಿ ಹಾಗಿಲ್ಲ. ಹಳ್ಳಿಯಲ್ಲಿ ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಯ ನಡುವೆ ಸಂಬಂಧ ಇರ್ತದೆ. ಆ ಸಂಬಂಧವನ್ನೇ ನಾವು ಪರಸ್ಪರಾವಲಂಬನೆ ಅಂತ ಅಂತೀವಿ. ಅಂದ್ರೆ ಬೇರೆಯವರನ್ನ ಅವಲಂಬಿಸಿ ನಾವಿರ್ತೇವೆ, ನಮ್ಮನ್ನು ಅವಲಂಬಿಸಿ ಬೇರೆಯವರು ಇರ್ತಾರೆ. ಈ ಎಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಒಬ್ಬರೊಬ್ಬರ ಒಳಿತು ಒಳ್ಳೇದಾಗುವುದು, ಎಲ್ಲರಿಗೂ ಒಳಿತಾಗ್ತದೆ ಅಂತನ್ನುವ ಸ್ಥಿತಿಗೆ ಹಳ್ಳಿ ಅಂತ ಹೇಳ್ತೇವೆ. ಆದ್ರಿಂದ ಹಳ್ಳಿಯಲ್ಲಿ ಯಾರಿಗೇ ಕಷ್ಟ ಬಂದ್ರು ಇಡೀ ಊರು ಚಿಂತನೆ ಮಾಡ್ತಿತ್ತು. ಅವರಿಗೆ ಕಷ್ಟ ಬಂತು, ನಾವು ಹೇಗೆ ಸಹಾಯ ಮಾಡಬೇಕು. ಹಳ್ಳಿಯಲ್ಲಿ ಇವೆಲ್ಲ ಇರ್ತಿತ್ತು. ಯಾರ ಮನೆಯಲ್ಲಿ ಏನು ಕಷ್ಟ ಬಂದ್ರು ಹಳ್ಳಿಯಲ್ಲಿ ಹೆಚ್ಚಿನವರಿಗೆ ಗೊತ್ತಾಗ್ತಿತ್ತು. ಮತ್ತು ಆ ಸಂದರ್ಭದಲ್ಲಿ ತಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅಂತನ್ನುವ ವಿಚಾರವನ್ನು ಹಳ್ಳಿಯವರು ಬಹಳ ಹಳ್ಳಿಗಳಲ್ಲಿ ಆ ಥರ ಮಾಡ್ತಾ ಇದ್ರು. ಇದು ಮೊದಲನೆಯ ಗುಣ ಹಳ್ಳಿಯದು, ಪರಸ್ಪರಾವಲಂಬನೆ. ಹಳ್ಳಿಯಲ್ಲಿರುವ ಜನರೆಲ್ಲ ಒಬ್ಬರಿಗೊಬ್ಬರಿಗೆ ನೆರವಾಗ್ತಾ, ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ, ಒಬ್ಬರೊಬ್ಬರ ಕಷ್ಟದಲ್ಲೂ ಸುಖದಲ್ಲೂ ಪಾಲ್ಗೊಳ್ತಾ ಮುಂದುವರಿಯೋದೇ ಹಳ್ಳಿಯ ಗುಣ. ಸಿಟಿಯಲ್ಲಿ ಇದಿಲ್ಲ. ಆದ್ರೆ ನಾವು ಈಗ ಏನ್ ಮಾಡಿದೀವಿ ಅಂತಂದ್ರೆ, ಒಂದು ಹಳ್ಳಿ ಅಭಿವೃದ್ಧಿ ಆದ್ರೆ ಅದು ನಮ್ಮ ನಗರದ ಹಾಗೆ ಆಗಬೇಕು ಅಂತನ್ನುವ ಕಲ್ಪನೆಯಲ್ಲಿ, ಅಂದ್ರೆ ಹೇಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತೀವಿ, ಸಂಪನ್ಮೂಲಗಳು ಅಂತೀವಿ. ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಬಸ್ಸುಗಳು ಓಡಾಡಬೇಕು, ಒಳ್ಳೆ ಬಿಲ್ಡಿಂಗ್ಗಳು ಬೇಕು. ಇವನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅದೆಲ್ಲ ಬಂದ್ರೆ ಹಳ್ಳಿ ಅಭಿವೃದ್ಧಿ ಆಯ್ತು ಅಂತ ನಾವು ನಿರ್ಣಯ ಮಾಡ್ಕೊಳ್ತೀವಿ. ಇವೆಲ್ಲ ಹಳ್ಳಿಗಳಿಗೆ ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವನ್ನೆಲ್ಲ ಸಾಧಿಸಿಕೊಳ್ಳುವಾಗ ನಮ್ಮ ಹಳ್ಳಿಯಲ್ಲಿರುವ ಪರಸ್ಪರಾವಲಂಬನೆಯ ಆ ಗುಣ ಕರಗು ಹೋದರೆ ಹಳ್ಳಿ ಅತ್ತಾಗೆ ಸಿಟಿಯೂ ಆಗುವುದಿಲ್ಲ, ಇತ್ತಾಗಿ ಹಳ್ಳಿಯೂ ಆಗಿ ಉಳಿಯೋದಿಲ್ಲ. ಈ ಸ್ಥಿತಿಗೆ ತ್ರಿಶಂಕು ಸ್ಥಿತಿಯನ್ನ ತಲುಪ್ತದೆ. ಅಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ. ಹಾಗಾದಾಗ ಈಗ ಆಗ್ತಾ ಇದೆ ಅದು. ಹಳ್ಳಿಯಲ್ಲಿ ಈಗಾಗಲೇ ಬಹುಮಟ್ಟಿಗೆ ಇದಾಗಿದೆ. ಮೊದಲು ಇಡೀ ಊರಿನವರು ಸೇರಿ ಯಾವುದು ತಪ್ಪು ಯಾವುದು ಸರಿ ಅಂತ ನಿರ್ಣಯ ಮಾಡಿ, ತಪ್ಪು ಮಾಡಬೇಡ್ರಪ್ಪ, ಹೀಗೆ ಮಾಡಬಾರದು, ಹೀಗೆ ಮಾಡಿದ್ರೆ ನಿಮಗೆ ನಾವು ವಾಗ್ದಂಡನೆ ಮಾತಿನಿಂದ ಬೈತೇವೆ, ಇಲ್ಲಾಂದ್ರೆ ದಂಡ ಹಾಕ್ತೇವೆ, ನಿಮಗೆ ಪನಿಷ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ನಡೆತಿತ್ತು. ಈಗ ಅದು ಸಾಧ್ಯ ಇಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಸ್ವಚ್ಛತೆ ಇರಬಹುದು, ಜನರ ಕೌಟುಂಬಿಕ ಕಷ್ಟಗಳಿರಬಹುದು, ಜನರ ಬಿಹೇವಿಯರ್ ನಡತೆ ಇರಬಹುದು. ಅದು ಯಾವುದನ್ನು ಹಳ್ಳಿಯವರು ತಾವೇ ಸರಿ ಮಾಡಿಕೊಳ್ಳುವ ಶಕ್ತಿಯನ್ನ ಕಳ್ಕೊಳ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಗಳನ್ನ ಒಟ್ಟಿಗೆ ತಂದು, ಹಳ್ಳಿಯ ಜನರನ್ನ ಒಟ್ಟಿಗೆ ತಂದು ತಮ್ಮ ಅಭಿವೃದ್ಧಿಯನ್ನ ತಾವೇ ಅವರು ಯೋಚಿಸುವ ಹಾಗೆ ಮಾಡುವುದೇ ಇವತ್ತಿನ ವಿಷಯ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅಂತ. ಇದು ನಾನು ಇತ್ತೀಚೆಗೆ ಬರೆದಂತ ಪುಸ್ತಕ, ಹಳ್ಳಿಗಳನ್ನ ಕಟ್ಟುವ ಕಷ್ಟ ಸುಖ. ಇದು ನಾನು ಇಲ್ಲಿ ಕಲಘಟಗಿ ಮತ್ತು ಹುಬ್ಬಳ್ಳಿ ತಾಲೂಕುಗಳು, ಧಾರವಾಡ ಜಿಲ್ಲೆಯಲ್ಲಿ, ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ಮತ್ತು ಸಿರ್ಸಿ ತಾಲೂಕುಗಳ ಹಳ್ಳಿಗಳ ಸುಮಾರು 49 ಹಳ್ಳಿಗಳಲ್ಲಿ ಜನರ ಜೊತೆಗೆ ಕೆಲಸ ಮಾಡ್ತಾ ನಾನು ಅನುಭವಿಸಿದ್ದನ್ನ, ನಾನು ಅರ್ಥ ಮಾಡಿಕೊಂಡಿದ್ದನ್ನ, ನಾನು ತಿಳ್ಕೊಂಡಿದ್ದನ್ನ ಈ ಪುಸ್ತಕದ ರೂಪದಲ್ಲಿ ಬರೆದಿದ್ದೇನೆ. ಹಳ್ಳಿಗಳು ಹೇಗೆ, ಎಲ್ಲ ಹಳ್ಳಿಗಳನ್ನು ನಾವು ಒಂದೇ ತರ ಇರ್ತೇವೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬೆಂಗಳೂರಿನಲ್ಲಿ ಕೂತ್ಕೊಂಡು, ದಿಲ್ಲಿಯಲ್ಲಿ ಕೂತ್ಕೊಂಡು ಹಳ್ಳಿಗಳು ಅಂತಂದ್ರೆ ಸಾವಿರಗಟ್ಟಲೆ ಹಳ್ಳಿಗಳು, ಲಕ್ಷಗಟ್ಟಲೆ ಹಳ್ಳಿಗಳು, ಎಲ್ಲ ಹಳ್ಳಿಗಳು ನಮಗೆ ಒಂದೇ ರೀತಿಯಾಗಿ ಕಾಣ್ತೇವೆ ಅಲ್ಲಿಂದ ನೋಡಿದಾಗ.
ಹಳ್ಳಿಗಳೆಲ್ಲ ಒಂದೇ ರೀತಿ ಇರ್ತವೆ ಅಂತ ಕಲ್ಪನೆಯಲ್ಲಿ ನಾವು ಹಳ್ಳಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನ ಅಲ್ಲಿರುವವರು, ಡೆಲ್ಲಿಯಲ್ಲಿರುವವರು, ಬೆಂಗಳೂರಿನಲ್ಲಿರುವವರು ಯೋಜನೆಗಳನ್ನ ಹಾಕ್ತಾ ಇರ್ತಾರೆ. ಆದರೆ ಈ ಯೋಜನೆಗಳು ಹಳ್ಳಿಗೆ ಬಂದಾಗ ಗೊತ್ತಾಗ್ತದೆ ನಮಗೆ ಇದು ನಮಗೆ ಯೋಗ್ಯವಾದದ್ದಲ್ಲ ಅಂತ. ಅಂದ್ರೆ ಯಾಕೆ ತಿಳ್ಕೊಳ್ರಿ. ಹಳ್ಳಿಗಳು ಎಷ್ಟೊಂದು ಹಳ್ಳಿಗಳಿದಾವೆ, ಲಕ್ಷಾಂತರ ಹಳ್ಳಿಗಳಿದಾವೆ ನಮ್ಮಲ್ಲಿ. ಅವುಗಳಲ್ಲಿ ಒಂದು ಹಳ್ಳಿ ಇದ್ದಂತೆ ಇನ್ನೊಂದು ಹಳ್ಳಿ ಇಲ್ಲ. ಪ್ರತಿಯೊಂದರ ಶಕ್ತಿ, ಪ್ರತಿಯೊಂದು ಹಳ್ಳಿಯ ಶಕ್ತಿ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿಯ ದೌರ್ಬಲ್ಯ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿ ಏನು ಮಾಡಲಿಕ್ಕೆ ಸಾಧ್ಯ ಅಂತನ್ನುವುದು ಬೇರೆ ಬೇರೆ. ತನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ದಾರಿ ಯಾವುದು ಅಂತ ಹುಡುಕಿದ್ರೆ ಅದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಬೇರೆ ಬೇರೆ ಇರ್ತದೆ. ಇವನ್ನೆಲ್ಲ ಕೂಡಿಸಿ ನಾವು ಪ್ರತಿ ಹಳ್ಳಿಗೆ ಒಂದೊಂದು ಬೇರೆ ಬೇರೆ ಸ್ವಭಾವ ಇರ್ತದೆ ಅಂತ ಅಂದ್ಕೊಳ್ಬಹುದು. ಈ ಸ್ವಭಾವ, ಹಳ್ಳಿಯ ಸ್ವಭಾವ, ಹಳ್ಳಿಯಲ್ಲಿ ಎಂಥವರಿದ್ದಾರೆ, ಹಳ್ಳಿಯಲ್ಲಿ ಅನುಕೂಲಸ್ಥರಿದ್ದಾರೋ, ಬಡವರು ಹೆಚ್ಚಿದ್ದಾರೋ, ಭೂಮಿ ಇರುವವರು ಹೆಚ್ಚಿದ್ದಾರೋ, ಇಲ್ಲದವರು ಹೆಚ್ಚಿದ್ದಾರೋ, ಇವನ್ನೆಲ್ಲ ಮತ್ತು ಯಾವ ಯಾವ ಸಮುದಾಯದವರು ಎಲ್ಲ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರು ಆಯಾ ಹಳ್ಳಿಯವರೇ ತಮ್ಮ ಹಳ್ಳಿಯ ಕುರಿತು ಯೋಚಿಸಿದರೆ ಆಗ ಹಳ್ಳಿಗೆ ಸರಿಯಾದ ಅಭಿವೃದ್ಧಿಯ ಕಾರ್ಯವನ್ನ ಅವರು ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಮಾಡಬೇಕಾದವರು ಯಾರು? ಹಳ್ಳಿಯ ಜನರನ್ನು ಒಟ್ಟಿಗೆ ತಂದು ನೀವೇ ನಿಮ್ಮ ಹಳ್ಳಿಯ ಬಗ್ಗೆ ಯೋಚಿಸಿ ಅಂತ ಹೇಳುವವರು ಯಾರು? ಇದು ಸರ್ಕಾರದ ಹತ್ರ ಸಾಧ್ಯ ಇಲ್ಲ. ಸರ್ಕಾರದವರು ಅವರು ಕಲ್ಯಾಣ ರಾಜ್ಯ ಅಂತ ಹೇಳ್ತೀವಿ, ಜನರ ಒಳಿತಿಗಾಗಿ ಏನೇನು ಸಹಾಯ ಮಾಡಬಹುದು ಅಂತನ್ನುವುದಷ್ಟನ್ನೇ ಯೋಚಿಸಲಿಕ್ಕೆ ಸಾಧ್ಯ ಇದೆ. ಜನಕ್ಕೆ ಕಷ್ಟದಲ್ಲಿ ಸಹಾಯ ಬೇಕು, ಆದರೆ ಎಲ್ಲ ಕಷ್ಟಗಳಿಗೂ ಬೇರೆಯವರೇ ಬಂದು ಸಹಾಯ ಮಾಡಬೇಕು ಅಂತ ಆದರೆ ಹಳ್ಳಿಯ ಸ್ವಾವಲಂಬನೆ ತಪ್ಪಿ ಹೋಗ್ತದೆ. ಹಳ್ಳಿಗರು ಎಂದೆಂದೂ ಬೇರೆಯವರ ಸಹಾಯದ ಎದುರು ನೋಡ್ತಾ, ಹಾದಿ ನೋಡ್ತಾ, ಬೇರೆಯವರನ್ನ ಅವಲಂಬಿಸಿಕೊಂಡು ಪರಾವಲಂಬಿಗಳಾಗಿ ಬದುಕಬೇಕಾದಂತ ಸ್ಥಿತಿ ಮಾಡ್ತೇವೆ. ಈಗ ನಿಜ ಹೇಳಬೇಕು ಅಂದ್ರೆ ಹೆಚ್ಚು ಕಡಿಮೆ ನಾವು ಆ ಕಡೆಗೆ ಹೋಗ್ತಾ ಇದ್ದೀವಿ. ಹಳ್ಳಿಯವರು ತಮ್ಮ ಊರಿನ ಸಮಸ್ಯೆ, ಸಾಧ್ಯತೆ ಮತ್ತು ಶಕ್ತಿ ದೌರ್ಬಲ್ಯಗಳ ಕುರಿತು ಅವರೇ ಯೋಚಿಸುವ ಶಕ್ತಿಯನ್ನ ನಾವು ಅವರಲ್ಲಿ ಹುಟ್ಟು ಹಾಕದೇ ಇರೋದೇ ನಮ್ಮ ಹಳ್ಳಿಯವರು ನಮಗೆ ಏನು ಸಹಾಯ ಬರ್ತದೆ ಅಂತ ಆಚೀಚೆ ನೋಡುವ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ರಸ್ತೆಗಳನ್ನು ಮಾಡುವುದು, ಬಿಲ್ಡಿಂಗ್ ಅನ್ನ ಕಟ್ಟುವುದು, ಈ ತರ ಸಂಪನ್ಮೂಲಗಳ ಅಭಿವೃದ್ಧಿಯಷ್ಟೇ ಅಲ್ಲ, ಹಳ್ಳಿಯ ಜನರನ್ನ ಕಟ್ಟಬೇಕು. ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ಹಳ್ಳಿಯ ಜನರನ್ನ ಕಟ್ಟುವುದು. ಹಳ್ಳಿಯ ಜನರನ್ನ ಕಟ್ಟುವುದು ಅಂದ್ರೆ ಏನು? ಒಟ್ಟಾಗಿ ಬಂದು ಕುಳಿತು ತಮ್ಮ ಹಳ್ಳಿಯ ಬಗ್ಗೆ ಆ ಹಳ್ಳಿಯ ಜನ ಯೋಚಿಸುವ ಹಾಗೆ ಒಂದು ಸಂಘಟನೆಯನ್ನು ನಾವು ಮಾಡಬೇಕು. ಹಾಗೆ ಮಾಡಿದಾಗ ಪ್ರತಿ ತಿಂಗಳಲ್ಲಿ 1-2 ಸಲ ಕುಳಿತು, ಉದಾಹರಣೆಗೆ ಗ್ರಾಮ ವಿಕಾಸ ಸಮಿತಿ ಅಂತ ಮಾಡಬಹುದು. ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡುವ, ಬೇರೆ ಬೇರೆ ವಯಸ್ಸಿನ, ಬೇರೆ ಬೇರೆ ಸಮುದಾಯದ ಅಂದರೆ ಜಾತಿಯ, ಬೇರೆ ಬೇರೆ ರೀತಿಯಲ್ಲಿ ಓದಿದ ಜನರಿದ್ದಾರೆ. ಉದಾಹರಣೆಗೆ ಹಳ್ಳಿಯಲ್ಲಿ ಅನುಕೂಲಸ್ಥರಿದ್ದಾರೆ, ಬಡವರಿದ್ದಾರೆ, ತೀರ ಬಡವರಿದ್ದಾರೆ. ಹಳ್ಳಿಯಲ್ಲಿ ಭೂಮಿ ಹೊಂದಿದವರಿದ್ದಾರೆ, ಭೂಮಿ ಇಲ್ಲದ ಭೂರಹಿತರು ಅಂತನ್ನುವರು ಕೂಲಿಕಾರರಿದ್ದಾರೆ. ಹಳ್ಳಿಯಲ್ಲಿ ಕೃಷಿ ಮಾಡುವವರಿದ್ದಾರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿದ್ದಾರೆ. ಹಳ್ಳಿಯಲ್ಲಿ ವಿಶೇಷ ಕೌಶಲಗಳು ಉಳ್ಳ ಜನ ಇದ್ದಾರೆ. ಉದಾಹರಣೆಗೆ ಬಡಗಿಗಳು, ಕುಂಬಾರರು, ಚಮ್ಮಾರರು ಇತ್ಯಾದಿ ಇತ್ಯಾದಿ. ಅವರೆಲ್ಲ ಹಳ್ಳಿಯವರಿಗೆ ತಮ್ಮ ಸರ್ವೀಸ್, ತಮ್ಮ ಸೇವೆಯನ್ನ ಒದಗಿಸಿ ಅದರಿಂದ ದುಡ್ಡು ಕೊಡ್ತಾ ಇರ್ತಾರೆ. ಇದೆಲ್ಲ ಚೆನ್ನಾಗಾಗಬೇಕು ಅಂತಂದ್ರೆ ಇವರೆಲ್ಲ ಸೇರ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ.
ನಾವು ಹಾಗೆ ಮಾಡಿದ್ವಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುರಶೆಟ್ಟಿಕೊಪ್ಪ ಅಂತ ಸುತ್ತಲೂ 22 ಹಳ್ಳಿ, ಉತ್ತರ ಕನ್ನಡದಲ್ಲಿ ದಾಸನಕೊಪ್ಪ ಅಂತ ಅನ್ನುವ ಹಳ್ಳಿಯ ಸುತ್ತಲೂ 27 ಹಳ್ಳಿಗಳನ್ನು ಸೇರಿಸಿಕೊಂಡು ನಾವು ಹಳ್ಳಿಯ ಜನರನ್ನ ಸಂಘಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗೆ ಸಂಘಟಿಸಬೇಕು ಅಂತಂದ್ರೆ ನಾವು ನಮ್ಮ ಕಾರ್ಯಕರ್ತರು ಹಳ್ಳಿಗಳಲ್ಲೇ ಉಳ್ಕೊಂಡ್ರು. ಸಿಟಿಯಿಂದ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಸಿಟಿಗೆ ಬಂದ್ಬಿಡುವ ಕಾರ್ಯಕರ್ತರು ಹಳ್ಳಿಯವರ ವಿಶ್ವಾಸವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 24 ಗಂಟೆ 24/7 ಹಳ್ಳಿಯಲ್ಲಿ ಉಳ್ಕೊಂಡು ಇವರು ಯೋಗ್ಯರು, ಇವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹಳ್ಳಿಯವರಿಗೆ ಮನವರಿಕೆ ಆದರೆ ಆವಾಗ ಹಳ್ಳಿಯವರು ಅವರ ಮಾತನ್ನ ಕೇಳಲಿಕ್ಕೆ ಪ್ರಾರಂಭ. ಮಾತು ಕೇಳುದು ಅಂದ್ರೆ ಒಟ್ಟಿಗೆ ಬನ್ರಿ ಅಂತ ಹೇಳುದು, ಅವ್ರು ಹೇಳ್ದಂಗೆ ಕೇಳುವುದಲ್ಲ. ಉದ್ದೇಶ ಹಳ್ಳಿಯವರನ್ನು ನಾವು ಹೇಳ್ದಂಗೆ ಕೇಳುವ ಹಾಗೆ ಮಾಡುವುದಲ್ಲ, ಹಳ್ಳಿಯವರನ್ನ ಒಟ್ಟಿಗೆ ತಂದು ತಮ್ಮ ಹಳ್ಳಿಯ ಬಗ್ಗೆ ತತ್ತು ತಮ್ಮ ತಮ್ಮ ಕುಟುಂಬಗಳ ಬಗ್ಗೆ ಅವರೇ ಯೋಚಿಸುವ ಹಾಗೆ ಮಾಡುವುದೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಹಾಗೂ ಆ ಮೊದಲ ಹೆಜ್ಜೆಗಿಂತಲೂ ಮೊದಲು ನಾವು ಅಭಿವೃದ್ಧಿಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಉಳ್ಕೊಳ್ಬೇಕು. ಅವರು ಚೆನ್ನಾಗಿ ಓದ್ದವ್ರು ಇರಬೇಕು, ಆದ್ರೆ ಹಳ್ಳಿಯಲ್ಲಿ ಉಳ್ಕೊಳ್ಬೇಕು. ಮತ್ತು ಇನ್ನೊಂದು ಆಗ್ತದೆ, ಹಳ್ಳಿಯಲ್ಲಿ ಹೋದಾಗ ಸಾಮಾನ್ಯವಾಗಿ ಪೇಟೆಗಳಿಂದ, ಶಹರದಿಂದ, ನಗರಗಳಿಂದ ಹಳ್ಳಿಗೆ ಹೋದವರು ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹಳ್ಳಿಯವರಲ್ಲಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಹಳ್ಳಿಯ ಸಮಸ್ಯೆ ನನಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೇನೆ ಬನ್ನಿ, ನಿಮಗೆ ಏನು ಗೊತ್ತಿಲ್ಲ, ನೀವು ಮೂರ್ಖರಿದ್ದೀರಿ. ಈ ರೀತಿಯಲ್ಲಿ ಹೋದ್ರೆ ಹಳ್ಳಿಯವರು ನಮ್ಮ ಜೊತೆಯಲ್ಲಿ ಕೈಗೂಡಿಸುವುದಿಲ್ಲ. ಅದರ ಬದಲು ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಹಳ್ಳಿಯ ಕಾರ್ಯಕರ್ತರು ಹೇಳಬೇಕು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ನೀವು ಇದನ್ನ ಅನುಭವಿಸ್ತಾ ಇದ್ದೀರಿ, ಹಾಗಾಗಿ ಹಳ್ಳಿಯಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಯಾವುದು ಒಳಿತು ಯಾವುದು ಸಮಸ್ಯೆ ಅಂತ ನಿಮಗೆ ಗೊತ್ತಿದೆ, ಇದನ್ನ ನೀವೇ ಹೇಳಬೇಕು. ನಮ್ಮಲ್ಲಿ ಕೃಷಿಯಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಮಣ್ಣು ನೀರಿನಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಳ್ಳಿಯ ಜನ, ನಾನಾಗ್ಲೇ ಹೇಳಿದಲ್ಲ, ಬೇರೆ ಬೇರೆ ಉದ್ಯೋಗದಲ್ಲಿರುವವರು ಹಾಗೂ ಗಂಡಸರು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಸೇರಿ ಅವರ ಪ್ರತಿನಿಧಿತ್ವದಲ್ಲಿ ಗ್ರಾಮ ವಿಕಾಸ ಸಮಿತಿಯೋ ಏನೋ ಮಾಡಿಕೊಂಡು ಚಿಂತನೆ ಮಾಡಿ ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಯಾವ ದಾರಿ ಅಂತ ಅವರೇ ಯೋಚಿಸುವ ಹಾಗೆ ಮಾಡಿದರೆ ಆಗ ವಿವಿಧ ಸಮಸ್ಯೆಗಳ ವೃಕ್ಷವಂತ ನಾವು ಹೇಳ್ತೀವಿ. ಯಾವ ಸಮಸ್ಯೆ ಯಾವ ಸಮಸ್ಯೆಗೆ ಕಾರಣ ಆಗಿದೆ ನೋಡಿ. ಊರಲ್ಲಿ ಒಂದು 10, 20, 30, 100 ಸಮಸ್ಯೆ ಇರಬಹುದು, ಇರ್ತವೆ. ಮತ್ತು ಈ ಸಮಸ್ಯೆಗಳು ಒಂದನ್ನೊಂದು ಪ್ರೇರೇಪಿಸ್ತಾ ಇರ್ತವೆ. ಉದಾಹರಣೆಗೆ, ಹಳ್ಳಿಯವರು ಬಡವರಾಗಿದ್ರೆ, ಬಡತನ ಇದ್ರೆ, ಆರ್ಥಿಕ ತೊಂದರೆ ಇದ್ರೆ ಅವರಿಗೆ ವಿದ್ಯಾಭ್ಯಾಸವನ್ನ ಗಳಿಸಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸರಿಯಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಬಡತನದಿಂದ ಅನಕ್ಷರತೆ ಬರಬಹುದು, ಬಡತನದಿಂದ ಅನಾರೋಗ್ಯ ಬರಬಹುದು, ಹಾಗೂ ಅದರಿಂದ ಮತ್ತಿಷ್ಟು ಬಡತನ ಬರಬಹುದು. ಹೀಗೆ ಬಡತನದಿಂದ ಅನಾರೋಗ್ಯ, ಅನಾರೋಗ್ಯ ಆದಾಗ ಮತ್ತಿಷ್ಟು ಬಡತನ, ಈ ತರ ಸಮಸ್ಯೆಗಳು ವರ್ತುಲವಾಗಿ ಒಂದರಿಂದ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಯಾವ ಸಮಸ್ಯೆ ಮೂಲ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಪರಿಹಾರ ಮಾಡುವುದು ಬಹಳ ಮುಖ್ಯವಾದದ್ದಾಗ್ತದೆ. ಹಾಗೆ ಮಾಡಬೇಕು ಅಂತಾದ್ರೆ ನಾವು ನಮಗೆ ಗೊತ್ತಿದೆ ನಿಮಗೆ ಹೇಳ್ಕೊಡ್ತೀವಿ ಬನ್ನಿ ಅಂತನ್ನುವ ನಿಲುವಿನಿಂದ, ನಿಮಗೆ ಗೊತ್ತಿದೆ ಬನ್ನಿ ನಮಗೆ ಹೇಳಿ, ನೀವು ವಿಚಾರ ಮಾಡಿ ಇದರ ಬಗ್ಗೆ ಏನು ಮಾಡಬಹುದು ಅಂತ ನಮಗೆ ಹೇಳಿ, ನಾವೆಲ್ಲ ಕೂಡಿ ಆ ಕಾರ್ಯ ಕೈಗೊಳ್ಳೋಣ ಅಂತಂದಾಗ ತುಂಬಾ ತುಂಬಾ ಬಲ ಬರ್ತದೆ ಜನಕ್ಕೆ. ಜನರನ್ನ ಕಟ್ಟುವುದು ಅಂತಂದ್ರೆ ಇದೆ.
ಹಳ್ಳಿಗಳನ್ನ ಕಟ್ಟುವುದು ಅಂತಂದ್ರೆ ಜನರನ್ನ ಕಟ್ಟುವುದು, ಜನರನ್ನ ಕಟ್ಟುವುದು ಅಂತಂದ್ರೆ ಹೀಗೆ ಅವರನ್ನ ಒಟ್ಟಿಗೆ ಸೇರಿಸಿ ಅವರೇ ತಮ್ಮ ಹಳ್ಳಿಯ ಬಗ್ಗೆ ಯೋಚಿಸುವ ಹಾಗೆ. ಹಳ್ಳಿ ಅಂದ್ರೆ ಬರೇ ಮತ್ತೆ ಗ್ರಾಮ ಸಭೆ, ವಾರ್ಡ್ ಸಭೆ ಇತ್ಯಾದಿಗಳನ್ನ ಪಂಚಾಯತ್ ರಾಜ್ಯದಲ್ಲಿ ಅದನ್ನು ಇದೇ ದೃಷ್ಟಿಯಿಂದ ಮಾಡ್ಕೊಳ್ತಿದ್ರು. ಆದ್ರೆ ನಾನು ಗ್ರಾಮ ಸಭೆಗೋ ವಾರ್ಡ್ ಸಭೆಗೋ ಹೋಗಿ ನೋಡಿದಾಗ ಒಂದು 2-3-4 ವಿಷಯಗಳ ಬಿಟ್ರೆ ಬೇರೆ ಏನು ಅಲ್ಲಿ ಚರ್ಚೆ ಆಗುವುದಿಲ್ಲ. ಒಂದು, ನನಗೆ ಮನೆ ಬೇಕು ಅಂತ ಆದ್ರೆ ನಾನು ಹೋಗಿ ಮನೆಯ ಬಗ್ಗೆ ಅಲ್ಲಿ ಒತ್ತಡ ಹಾಕ್ತೇನೆ. ಇಲ್ಲ ಅಂದ್ರೆ ಕಾಂಕ್ರೀಟ್ ರಸ್ತೆಯೋ ಡಾಂಬರ್ ರಸ್ತೆಯೋ ಇಲ್ಲಿಂದ ಅಲ್ಲಿವರೆಗೆ ಮಾಡಬೇಕು ಅಂತ ಆ ಜನ ಹೋಗಿ ಒತ್ತಾಯ ಮಾಡ್ತಾರೆ. ಇಲ್ಲಾಂದ್ರೆ ಸಮುದಾಯ ಭವನ ಕಟ್ಕೊಡ್ರಿ, ನಮ್ಮ ಜಾತಿಗೂ ಒಂದು ಕೊಟ್ಕೊಡ್ರಿ, ಅವ್ರ ಜಾತಿಗೂ ಒಂದು ಕಟ್ಕೊಡ್ರಿ, ಈ ಒತ್ತಡ ಇರ್ತದೆ. ನೀರೊಂದು ಕೊಡ್ರಿ ಅಂತ. ಇಂಥ ಕೆಲವು ವಿಷಯಗಳನ್ನ ಬಿಟ್ರೆ ಗ್ರಾಮ ಸಭೆಯಲ್ಲೋ ವಾರ್ಡ್ ಸಭೆಯಲ್ಲೋ ನಿಮ್ಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿ 18 ವರ್ಷ ಮೀರಿದ ಎಲ್ಲರೂ ಗ್ರಾಮ ಸಭೆಯ ಸದಸ್ಯರು. ಅವರೆಲ್ಲರೂ ಸಭೆಯನ್ನ ಅಟೆಂಡ್ ಆಗಬೇಕು. ಅವ್ರು ಬರುವುದಿಲ್ಲ, ಕೇವಲ ಕೆಲವು ಬೆರಳೆಣಿಕೆಯಷ್ಟು ಜನ ಗ್ರಾಮ ಸಭೆಗೆ ಬರ್ತಾರೆ. ನಾನು ಹೋಗಿ ನೋಡಿದ್ದೀನಿ. ಇವೇ 3-4 ವಿಷಯ ಚರ್ಚೆ ಮಾಡ್ತಾರೆ, ಬಹಳ ಸಲ ಜಗಳ ಆಡ್ತಾರೆ. ಹಾಗಾಗಿ ಗ್ರಾಮ ಸಭೆಯೋ ವಾರ್ಡ್ ಸಭೆಯೋ ನಮ್ಮ ನಿಜವಾದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿಯ ಜನರನ್ನು ನಾವು ಕಟ್ಟಿಲ್ಲ, ಅವರಿಗೆ ಇದರ ಮಹತ್ವ ಅರಿವಾಗಿಲ್ಲ. ತಾವೇ ಮಾಡ್ಕೊಳ್ಬಹುದು ಅಂತನ್ನುವ ಧೈರ್ಯ ವಿಶ್ವಾಸ ಅವರಲ್ಲಿ ಹುಟ್ಟಿಲ್ಲ. ಅದನ್ನು ಮೊದಲು ನಾವು ಹುಟ್ಟಿಸಬೇಕು. ಹಾಗಾಗಬೇಕು ಅಂತಂದ್ರೆ ಹಳ್ಳಿಯವರ ಜೊತೆಗೆ ಸಮಾನತೆಯ ಭಾವದಿಂದ ನಾವು ವರ್ತಿಸಬೇಕು. ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೇಳೋದು, ನಾವು ಕುರ್ಚಿಯಲ್ಲಿ ಕೂತ್ಕೊಂಡು ಅವರನ್ನ ನೆಲದಲ್ಲಿ ಕೂರಿಸಿ ಮಾತಾಡೋದು, ನಾನು ಮೇಲೆ ನೀವು ಕೆಳಗೆ ಅಂತನ್ನುವ ಭಾವವನ್ನ ಅವರಲ್ಲಿ ಹುಟ್ಟಾಕೋದು ಮಾಡಿದ್ರೆ ಹಳ್ಳಿಯ ಜನ ತಮ್ಮ ಸಮಸ್ಯೆಯನ್ನ ನಮಗೆ ಹೇಳೋದಿಲ್ಲ. ಯಾಕೆಂತಂದ್ರೆ ಮೈತ್ರಿ ಅಂತ ಹೇಳ್ತೀವಿ, ದೋಸ್ತಿ. ಹಳ್ಳಿಯ ಜನರ ಜೊತೆಗೆ ಯಾರು ದೋಸ್ತಿಯನ್ನ ಮಾಡ್ಕೊಳ್ತಾರೋ, ಎಷ್ಟೇ ದೊಡ್ಡ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ಕಾರ್ಯಕರ್ತ ಇರಲಿ, ಅವರು ಮೊದಲು ಮಾಡಬೇಕಾಗಿದ್ದು ಹಳ್ಳಿಯ ಜನರ ಜೊತೆಗೆ ಸಮಾನತೆಯ ನೆಲೆಯಲ್ಲಿ ವ್ಯವಹಾರ ಮಾಡಬೇಕು. ಅಂದ್ರೆ ಕೂತ್ಕೊಳ್ಳೋದು ಅವ್ರ ಜೊತೆಗೆ ಕೂತ್ಕೊಳ್ಬೇಕು, ಮಾತಾಡುವ ರೀತಿಯಲ್ಲಿ ಸ್ನೇಹ ಭಾವದಿಂದ ಮಾತಾಡಬೇಕು. ನಮ್ಮ ದೇಹ ಭಾಷೆ, ನಮ್ಮ ಕೈ ಕಾಲುಗಳನ್ನ ನಾವು ಮಾಡುವುದನ್ನ ಬಹಳ ಸ್ನೇಹದಿಂದ ಮಾತಾಡ್ಬೇಕು. ಹೊರತು ನೋಡ್ರಿ ನಾ ಹೇಳ್ಕೊಡ ಈ ತರ ಪೇರೆಂಟಲ್, ನಮ್ಮ ತಂದೆ ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೋ ಆ ಭಾವದಲ್ಲಿ ಮಾತಾಡಬಾರ್ದು. ಈಗ ತಂದೆ ತಾಯಂದಿರು ಸ್ನೇಹ ಭಾವಕ್ಕೆ ಬಂದಿದ್ದಾರೆ. ಆದ್ರಿಂದ ಈ ಕಾರ್ಯಕರ್ತರು, ಈ ಅಧಿಕಾರಿಗಳು ಯಾರೇ ಇದ್ರು ಗ್ರಾಮೀಣಾಭಿವೃದ್ಧಿ, ಹಳ್ಳಿಯ ಅಭಿವೃದ್ಧಿಗೆ ಕೆಲಸ ಮಾಡುವವರು ಜನರನ್ನ ಸೇರಿಸಿಕೊಂಡು ಜನರೊಡನೆ ಸ್ನೇಹ ಭಾವದಿಂದ ವರ್ತಿಸಿ ಜನರ ವಿಶ್ವಾಸವನ್ನ ಮೊದಲು ಗಳಿಸಿಕೊಳ್ಳಬೇಕು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಟೂಲ್ಸ್ ಇದಾವೆ. ಸಭೆ ಮಾಡ್ಬೋದು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಇದೆ, PRA ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಇದೆ. ಜನರೇ ತಿಳ್ಕೊಳ್ಳೋ ಆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಲಿ ಸೀಸನಲ್ ಡಯಾಗ್ರಾಮ್, ಮ್ಯಾಟ್ರಿಕ್ಸ್ ರ್ಯಾಂಕಿಂಗ್ ಇತ್ಯಾದಿ ಇತ್ಯಾದಿ ಬಹಳ ಸುಂದರವಾದಂತ ಉಪಕರಣಗಳಿದ್ದಾವೆ. ಉಪಕರಣಗಳು ಅಂದ್ರೆ ಟೂಲ್ಸ್. ಅಂದ್ರೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಊರಲ್ಲಿ ಜನ ಎಲ್ಲಿಗೋ ವಲಸೆ ಹೋಗ್ತಾರೆ, ಪ್ರತಿ ವರ್ಷ ಊರು ಬಿಟ್ಟು ಹೋಗ್ತಾರೆ, ಹೊಟ್ಟೆಪಾಡಿಗಾಗಿ ಎಲ್ಲಿಯೋ ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ ಅಂತಾದ್ರೆ ಅವರು ಯಾವಾಗ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾವ ಕಾರಣಕ್ಕೆ ಹೋಗ್ತಾರೆ, ಮತ್ತೆ ಯಾವಾಗ ತಿರುಗಿ ಬರ್ತಾರೆ ಹಳ್ಳಿಗೆ, ಇದನ್ನೆಲ್ಲ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ಆ ವಿಷಯ ನಿಮ್ಮ ಊರಲ್ಲಿ ಯಾವುದೋ ಒಂದು ಊರು, ಸುರಶೆಟ್ಟಿಕೊಪ್ಪ ಅಂತ ಇಟ್ಕೊಂಡು, ಆ ಊರಿನಲ್ಲಿ ಇವೆಲ್ಲ ಯಾವಾಗ ಆಗ್ತದೆ ಅಂತ ನೀವು ಎಲ್ಲಿಯೂ ಪುಸ್ತಕಗಳಲ್ಲಿ ಆ ಮಾಹಿತಿ ಸಿಕ್ಕುದಿಲ್ಲ, ನೆಟ್ಟಲ್ಲಿ ಹೋದ್ರೆ ಆ ಮಾಹಿತಿ ಸಿಕ್ಕುದಿಲ್ಲ. ಊರಿನ ಜನರನ್ನ ಸೇರಿಸಿಕೊಂಡು ನೀವು ಚರ್ಚೆ ಮಾಡಿದ್ರೆ ಈ ಮಾಹಿತಿಯನ್ನ ಒಂದು ಸೀಸನಾಲಿಟಿ ಮಾಪ್ ಅಲ್ಲಿ ನೀವು ಮಾಡಬಹುದು. ಮಳೆ ಯಾವಾಗ ಬರ್ತದೆ ಊರಲ್ಲಿ, ಎಷ್ಟು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಹೆಚ್ಚು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಅಥವಾ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಮಳೆ ಬರ್ತದೆ. ಜನ ಕೆಲವು ಸಲ ತಿಂಗಳ ಲೆಕ್ಕದಲ್ಲಿ ಮಳೆಯನ್ನು ಅಳೆಯೋದಿಲ್ಲ, ನಕ್ಷತ್ರಗಳ ಲೆಕ್ಕದಲ್ಲಿ ಅಳಿತಾರೆ. ಇದನ್ನೆಲ್ಲ ಜನರ ಜೊತೆಗೆ ಕೂತ್ಕೊಂಡು ಅರ್ಥ ಮಾಡ್ಕೊಂಡಾಗ ಜನರಿಗೂ ಅರ್ಥ ಆಗ್ತದೆ, ಸ್ಪಷ್ಟ ಆಗ್ತದೆ ತಮ್ಮ ಸಮಸ್ಯೆ ಏನು ಅಂತ, ನಮಗೂ ಗೊತ್ತಾಗ್ತದೆ. ಹಾಗೆ ರೈತರ ಸಮಸ್ಯೆಗಳನ್ನ ರೈತರನ್ನ ಸೇರಿಸಿ ಅರ್ಥ ಮಾಡ್ಕೋಬೇಕು.
ರೈತರಲ್ಲದ ಭೂ ಕಾರ್ಮಿಕರನ್ನ ಅವರನ್ನ ಸೇರಿಸ್ಕೊಂಡು ಅರ್ಥ ಮಾಡಬೇಕು. ಯಾವುದೇ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ 60% ಜನರ ಹತ್ರ ಭೂಮಿ ಇದ್ರೆ ಒಂದು 40% ಜನರ ಹತ್ರ ಭೂಮಿ ಇರುವುದಿಲ್ಲ. ಅವರು ಭೂರಹಿತರಿರ್ತಾರೆ. ಅವರು ಉದ್ಯೋಗ ಮಾಡಬಹುದೇ, ಅಂಥವರೇ ಹೆಚ್ಚಾಗಿ ಬೇರೆ ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೆಲಸ ಇಲ್ಲದೆ ಹೋದ ಸಂದರ್ಭದಲ್ಲಿ ಅವರಿಗೆ ವಲಸೆ ಹೋದ್ರೆ ದುಡಿತ ಚೆನ್ನಾಗಿ ಮಾಡಬಹುದು. ಅಲ್ಲಿ ಎಲ್ಲಿಯೋ ಗೋವಾಕ್ಕೋ ಎಲ್ಲೋ ಹೋದ್ರೆ ಇಲ್ಲಿಗಿಂತ ಹೆಚ್ಚು ಸಂಬಳ ಸಿಗಬಹುದು. ಆದ್ರೆ ಏನಾಗ್ತದೆ ಗಮನಿಸಿ, ಅವರ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗುವಾಗಿಲ್ಲ. ಅಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸ ಶಾಲೆ ತಪ್ತದೆ. ಇಲ್ಲೇ ಇದ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ. ವೃದ್ಧರಿರ್ತಾರೆ, ಅವರಿಗೆ ಹಿರಿಯರು, ಬಹಳ ಹಿರಿಯರು ಇರ್ತಾರೆ, ಅವರನ್ನೂ ಬಿಟ್ಟು ಹೋಗ್ಬೇಕಾಗ್ತದೆ. ಅವರ ಯೋಗಕ್ಷೇಮ ನೋಡ್ಕೊಳ್ಳೋರು ಯಾರು? ಈ ವಲಸೆಯಿಂದ ಹಲವಾರು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ ಇತ್ಯಾದಿ ಇತ್ಯಾದಿ ಎಲ್ಲ ಬರ್ತದೆ. ಆದ್ರಿಂದ ವಲಸೆಯನ್ನ ತಪ್ಪಿಸ್ಲಿಕ್ಕೆ ಹೇಗೆ ಉದ್ಯೋಗ ಸೃಷ್ಟಿಯನ್ನ ಊರಲ್ಲೇ ಮಾಡ್ಕೊಳ್ಬೇಕು ಅಂತನೆಲ್ಲ ಯೋಚಿಸಬೇಕಿದ್ರೆ ಇದು ಸರ್ಕಾರದಿಂದ ಆಗುವ ಕೆಲಸ ಅಲ್ಲ, ಹಳ್ಳಿಯವರೇ ಮಾಡ್ಕೊಳ್ಬೇಕಾಗಿದ್ದು. ಹಳ್ಳಿಯ ಜನರ ಜೊತೆಗೆ ಕೂಡಿ ಕೆಲಸ ಮಾಡುವ ಕಾರ್ಯಕರ್ತರು ಬೇಕು. ನಾವು ಮಾಡಿದ್ದು ಅದನ್ನೇ. ಹೀಗೆ ಸುರಶೆಟ್ಟಿಕೊಪ್ಪ, ದಾಸನಕೊಪ್ಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಏನೆಲ್ಲ ಸಾಧನೆ ಮಾಡಲಿಕ್ಕೆ. ಉದಾಹರಣೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟವರು ಯಾರು ಇದ್ದಾರೆ, ಪಾಲುದಾರರು ಇವರು. ಉದಾಹರಣೆಗೆ ವಿದ್ಯಾರ್ಥಿಗಳು ಮೊದಲ ಪಾಲುದಾರರು ವಿದ್ಯಾಭ್ಯಾಸಕ್ಕೆ. ಹೌದಾ? ಮೇಷ್ಟ್ರು ಮಂದಿ, ಮಾಸ್ಟರ್ಗಳು, ಮೇಡಮ್ಗಳು, ಸರ್ಗಳು ಅವರು 2ನೇ ಪಾಲುದಾರ. ಆಮೇಲೆ ಶಿಕ್ಷಣ ಇಲಾಖೆ ಇನ್ನೊಂದು, ಊರಿನ ಜನ ಇನ್ನೊಂದು. ಇವರೆಲ್ಲ ಸೇರಿಸ್ಕೊಂಡು ಮುಖ್ಯವಾಗಿ ಶಾಲೆಯ ಮಕ್ಕಳ ಜೊತೆಗೆ ಸಭೆ ಮಾಡಿ ಕಲೀಲಿಕ್ಕೆ ಏನೇನು ತೊಂದರೆ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಫೋಕಸ್ಡ್ ಗ್ರೂಪ್ ಡಿಸ್ಕಷನ್, ಕೇಂದ್ರೀಕೃತ ಗುಂಪು ಚರ್ಚೆ ಅಂತ ಅಂತೀವಿ. ಆ ಮೂಲಕ ಹಳ್ಳಿಯ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾണെങ്കിൽ ಮಕ್ಕಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳನ್ನ, ಶಿಕ್ಷಕರಿಗೆ ಏನು ಸಮಸ್ಯೆ ಆಗ್ತದೆ ಶಿಕ್ಷಕರನ್ನ ಸೇರಿಸಿ ಸಭೆ ಮಾಡೋದು, 10ರಿಂದ 15 ಜನ. ರೈತರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ರೈತರನ್ನ ಸೇರಿಸಿಕೊಂಡು, ಭೂಮಿ ಇಲ್ಲದವರದ್ದೇನು ಅಂತ ಅವರು, ಮಹಿಳೆಯರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮಹಿಳೆಯರು, ಹಳ್ಳಿಗಳಲ್ಲಿ ವಿಧವೆಯರಿರ್ತಾರೆ, ಗಂಡ ತೀರಿ ಹೋದವರು, ಅವರಿಗೇನು ಸಮಸ್ಯೆ ಇದೆ, ಹಿರಿಯರು, ಬಹಳ ವಯಸ್ಸಾದವರ ಸಮಸ್ಯೆ ಏನು, ಹೀಗೆ ವ್ಯಾಪಾರಿಗಳ ಸಮಸ್ಯೆ ಏನು, ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಯಾ ಗುಂಪಿನ ಜನರನ್ನ ಸೇರಿಸ್ಕೊಂಡು ಅವರ ಹತ್ರ ಚರ್ಚೆ ಮಾಡ್ತಾ ಏನು ಮಾಡಬಹುದು ಈ ಸಮಸ್ಯೆಗಳ ಪರಿಹಾರಕ್ಕೆ ಅಂತನೂ ಯೋಚಿಸ್ತಾ ಹೋದ್ರೆ ನಮಗೆ ಸಮಸ್ಯೆಗಳು ಅರ್ಥ ಆಗ್ತವೆ, ಪರಿಹಾರದ ದಾರಿಗಳು ಅರ್ಥ ಆಗ್ತವೆ. ಆ ಪರಿಹಾರದ ದಾರಿಗಳಲ್ಲಿ ಹಳ್ಳಿಯವರೇ ಮಾಡ್ಕೊಳ್ಬಹುದಾದಂತ ಕೆಲವು ಇರ್ತವೆ. ಗ್ರಾಮ ಪಂಚಾಯಿತಿಯ ಮೇಲೆ ಒತ್ತಡ ತಂದು ಅವರ ಹತ್ರ ಮಾಡಿಸ್ಕೊಳ್ಳುವಂತದ್ದು ಕೆಲವಿರ್ತವೆ, ಮತ್ತು ಹೊರಗಿನ ಸಹಾಯದಿಂದಲೇ ಆಗ್ಬೇಕಾದಂಥದ್ದು ಕೆಲವಿರ್ತವೆ. ಉದಾಹರಣೆಗೆ ಹಳ್ಳಿಯವರೇ ಮಾಡ್ಕೊಳ್ಬಹುದು ಅಂತದ್ದು ತಮ್ಮ ಊರಿನ ಸ್ವಚ್ಛತೆಯನ್ನು, ಕಸ ಕಡ್ಡಿಗಳು ಹಳ್ಳಿಯಲ್ಲಿ ಇರಬಾರ್ದು, ಸ್ವಚ್ಛವಾಗಿರ್ಬೇಕು ಹಳ್ಳಿ ಅಂತ ಹಳ್ಳಿಯವರು ನಿರ್ಣಯ ಮಾಡಿದ್ರೆ 1 ತಿಂಗಳಲ್ಲಿ ಅದನ್ನ ಸಾಧಿಸ್ಕೊಳ್ಳಿಕ್ಕಾಗ್ತದೆ. ಎಲ್ಲರೂ ಕೂಡಿ ಒಟ್ಟಿನಲ್ಲಿ ನಿರ್ಣಯ ಮಾಡಿ ಕಸ ಬಿಸಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನೆಲ್ಲ ಅಲ್ಲೆಲ್ಲ ಚೆಲ್ಲಬಾರ್ದು, ಯಾರು ರಸ್ತೆ ಮೇಲೆ ಶೌಚ ಮಾಡಬಾರದು. ಇವೆಲ್ಲ ನಾವು ಹಳ್ಳಿಯವರು ನಿರ್ಣಯ ಮಾಡಿಕೊಂಡ್ರೆ ಹಳ್ಳಿಯವರೇ ಜಾರಿ ಮಾಡಲಿಕ್ಕೆ ಆಗುವಂತಹ ಚಟುವಟಿಕೆಗಳು. ಹಳ್ಳಿಯಲ್ಲಿ ಶ್ರಮದಾನ ಮಾಡೋಣ, ಶ್ರಮದಾನ ಮೂಲಕ ಏನೇನು ಸಾಧನೆ ಮಾಡಬಹುದು ಅದನ್ನು ಮಾಡಬಹುದು. ಹಳ್ಳಿಯಲ್ಲಿ ಯಾರಿಗಾದ್ರೂ ಕಷ್ಟ ಆದ್ರೆ ಸಹಾಯ ಮಾಡುವುದು ಹೇಗೆ ನಾವು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ಸುಮಾರು ಹಳ್ಳಿಗಳಲ್ಲಿ ಈ ತರ ಇದ್ದಾವೆ. ನಮ್ಮ ಸುರಶೆಟ್ಟಿಕೊಪ್ಪದಲ್ಲಿ ಆರೋಗ್ಯ ನಿಧಿ, ವಿದ್ಯಾನಿಧಿ, ಮತ್ತೆ ಶೌಚ ನಿಧಿ, ಗೃಹ ನಿಧಿ ಇತ್ಯಾದಿ ಹಲವಾರು ನಿಧಿಗಳನ್ನು ಮಾಡಿಕೊಂಡು ಅದರ ಮೂಲಕ ಜನಕ್ಕೆ ಬಡ್ಡಿ ರಹಿತವಾದಂತ 1 ವರ್ಷದ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನ ಸಂಘಟನೆ, 3 ಸ್ತರಗಳ ಸಂಘಟನೆ ಮಾಡಿಕೊಂಡು ಸಂಘಗಳು, ಗ್ರಾಮ ವಿಕಾಸ ಸಮಿತಿ ಹಾಗೂ ಸರ್ವೋದಯ ಮಹಾಸಂಘ. ಸರ್ವೋದಯ ಮಹಾಸಂಘದ ಮೂಲಕ ಈಗ ಉದಾಹರಣೆಗೆ ಯಾರಿಗೂ ಆಪರೇಷನ್ ಆಗ್ಬೇಕು, ಬ್ಯಾಂಕ್ನ ಹತ್ರ ಹೋಗಿ ನಾಳೆಗೆ ನನಗೆ ಆಪರೇಷನ್ ಆಗ್ಬೇಕ್ರಿ
ಹಣ ಕೊಡ್ರಿ ಅಂತ ಅಂದ್ರೆ ಯಾರು ಸಾಲ ಕೊಡುವುದಿಲ್ಲ, ಸಂಘಟನೆ ಕೊಡ್ಲಿಕ್ಕಾಗ. ನಮ್ಮಲ್ಲಿ ಸುರಕ್ಷತೆಗೊಪ್ಪದ ಸರ್ವೋದಯ ಮಹಾಸಂಘದವರು 15-20 ಸಾವಿರದವರೆಗೆ ತಕ್ಷಣ ಸಾಲ ಕೊಡ್ತಾರೆ. ಸಾಲ ಅಂದ್ರೆ ಬಡ್ಡಿ ರಹಿತ ಸಾಲ. 1 ವರ್ಷದ ಒಳಗೆ ಅದನ್ನ ಕಟ್ಟಿದ್ರೆ ಆಯ್ತು. ಕಾಲೇಜಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು, ಹಣ ಇಲ್ಲ, ತಕ್ಷಣ ಕೊಡ್ತಾರೆ ವಿದ್ಯಾನಿಧಿಯಿಂದ. ಅದಕ್ಕೂ ಬಡ್ಡಿ ರಹಿತ ಸಾಲ. ಮತ್ತು ಈ ಸಮಸ್ಯೆಗಳು ನೀವು ಸರ್ಟಿಫಿಕೇಟ್ ತರ್ರಿ, ತಹಶೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತರ್ರಿ, ತಲಾಟಿ ಹತ್ರ ಸರ್ಟಿಫಿಕೇಟ್, ಇವ್ಯಾವುದೂ ಇರುವುದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಎಲ್ಲರ ಸಮಸ್ಯೆಗಳು ಅಲ್ಲಲ್ಲೇ ಗೊತ್ತಿರ್ತದೆ. ಯಾರಿಗೆ ಹುಷಾರಿಲ್ಲ ಅಂತ ಅನ್ನೋದು ಊರವರಿಗೆ ಗೊತ್ತಿರ್ತದೆ. ಹಾಗಾಗಿ ಸರ್ಟಿಫಿಕೇಟ್ ತನ್ರಿ. ಯಾರ ಮಗ SSLC ಪಾಸ್ ಆಗಿದ್ದಾನೆ, ಮಗಳು SSLC ಪಾಸ್ ಆಗಿದ್ದಾಳೆ, ಅವರಿಗೆ ಕಾಲೇಜಿಗೆ ಹೋಗ್ಬೇಕು ಗೊತ್ತಿರ್ತದೆ. ಸುಳ್ಳು ಹೇಳಿ ಸಾಲ ತಗೊಳ್ಳುವಂಥದ್ದು ಇರುವುದಿಲ್ಲ. ಹಾಗಾಗಿ ಸರ್ಟಿಫಿಕೇಟ್ಗಳ ಹಂಗೂ ಇರುವುದಿಲ್ಲ. ವಿಶ್ವಾಸದ ಮೇಲೆಯೇ ನಡೆಯುವಂತ ಇಂಥ ಕೆಲಸಗಳನ್ನು ಮಾಡಬಹುದು.